ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈ ವ್ಲಾಗಲ್ಲಿ ಏನಾಗ್ತಿದೆ ಅಂತ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿದರೆ ಗೊತ್ತಾಗಿರುತ್ತೆ. ಸೊ, ವಿಡಿಯೋ ಗ್ಲಿಮ್ಸ್ ನೋಡಿರ್ತೀರ ಆಲ್ರೆಡಿ. ಹೌದು, ನಾವು ಇವತ್ತು ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಮಾಲ್ಡೀವ್ಸ್‌ಗೆ. ನಾವು ಆ್ಯಕ್ಚುಲಿ ರೀಸೆಂಟಾಗಿ ಪಾಸ್‌ಪೋರ್ಟ್ ಮಾಡಿಸ್ಕೊಂಡ್ವಿ. ಸೊ, ಅದಾದಮೇಲೆ ಇದೇ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳ್ಬೋದು. ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ಏರ್ಪೋರ್ಟ್ ರೀಚ್ ಆಗಿದ್ದಾಯ್ತೀಗ. ರೀಚ್ ಆದಮೇಲೆ ಚೆಕ್ ಇನ್ ಫಾರ್ಮಾಲಿಟೀಸ್‌ಗೆ ಟೈಮ್ ಬೇಕಾಗುತ್ತೆ. ಸೊ, ಅದಕ್ಕೆ ಸ್ವಲ್ಪ ಬೇಗನೆ ಬಂದ್ವಿ ನಾವು. ಇಲ್ಲಿ ನೋಡಿ ಶ್ರೀಯು ಹೇಗೆ ಓಡಾಡ್ತಾ ಇದ್ದಾನೆ ಟ್ರಾಲಿ ಇಟ್ಕೊಂಡು. ಆಟ ಆಡ್ತಾ ಇದ್ದ ಅವನು ಅದರಲ್ಲಿ. ಹಾಗೆ ನಾವು ಬ್ಯಾಗೇಜ್ ಚೆಕ್ ಇನ್ ಮಾಡ್ಸೋಕೆ ಹೋದ್ವಿ. ಸೊ ಚೆಕ್ಕಿಂಗ್ ಎಲ್ಲ ಮಾಡಿಸ್ಕೊಂಡು ಇವನು ಸ್ವಲ್ಪ ಆಟ ಆಡ್ತಾ ಇದ್ದ ಅಲ್ಲೇ, ಯಾಕಂದರೆ ಕ್ಯೂ ಇತ್ತು ಸ್ವಲ್ಪ. ಸೊ ಹಾಗೆ ಬ್ಯಾಗೇಜ್ ಚೆಕ್ ಇನ್ ಮಾಡಿಸಿದ್ವಿ. ಸೊ ಬ್ಯಾಗೇಜ್ ಚೆಕ್ ಇನ್ ಆದಮೇಲೆ ಇಮಿಗ್ರೇಷನು, ಸೆಕ್ಯೂರಿಟಿ ಚೆಕ್ಕು ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಸೊ ನಾವು ಅಲ್ಲೇ ಟರ್ಮಿನಲ್ 2ನ ಸ್ವಲ್ಪ ರೌಂಡ್ ಹಾಕಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡ್ವಿ. ಸೊ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ನಾವು ರೆಸ್ಟೋರೆಂಟ್ ಹುಡುಕ್ತಾ ಇರುವಾಗ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಇದೆ ಅಂತ ಹೇಳಿದ್ರು. ಸೊ ಅದನ್ನ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಶ್ರೀಯು ಆವಾಗ ಇಲ್ಲಿ ಆರ್ಟಿಫಿಷಿಯಲ್ ಆನೆ ನೋಡ್ಬಿಟ್ಟು ಅದು ಮುಟ್ಟಕ್ಕೆಲ್ಲ ಹೋಗ್ತಾ ಇದ್ದ. ಸುಮ್ಮನೆ ಬಾ ಅಪ್ಪ ಅಂತ ಕರ್ಕೊಂಡು ಬಂದ್ವಿ ಮತ್ತೆ. ಸೊ ಇವಾಗ ರೆಸ್ಟೋರೆಂಟ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಾಂಬೆ ಬ್ರೆಸ್ರಿ ಅಂತ ರೆಸ್ಟೋರೆಂಟ್ ಇದೆ. ಅಲ್ಲೇ ಒಳಗಡೆ ಹೋದ್ವಿ. ಬಟ್ ಹೋದ್ಮೇಲೆ ಎಲ್ರಿಗೂ ಹೊಟ್ಟೆ ಹಶ್ವಾಗಿತ್ತು. ಸೊ ಆರ್ಡ್ರ್ ಮಾಡಿಬಿಟ್ಟು ಫೋನ್ನ ಪಕ್ಕಕ್ಕಿಟ್ವಿ. ಆಮೇಲೆ ಶೂಟ್ ಮಾಡೋದೇ ಮರ್ತೋಯ್ತು ಆ್ಯಕ್ಚುಲಿ. ಸೊ ಅದಾದಮೇಲೆ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ವಿ. ಹಾಗೆ ಸ್ವಲ್ಪ ಹೊತ್ತು ವೇಟಿಂಗ್ ಏರಿಯಾದಲ್ಲೂ ಕುತ್ಕೊಂಡು ಚಿಲ್ ಮಾಡಿದ್ವಿ. ಸೊ ಶ್ರೀಯು ಅಲ್ಲೇ ಇರೋ ಬರೋ ಫ್ಲೈಟ್ಸ್ನೆಲ್ಲ ಎಣಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದ. ಹಾಗೆ ಕುತ್ಕೊಂಡ್ವಿ. ಅಷ್ಟೊತ್ತಿಗೆ ಟೈಮ್ ಆಯಿತು ಆ್ಯಕ್ಚುಲಿ ಬೋರ್ಡಿಂಗ್ದು. ಸೊ ಅದಾದಮೇಲೆ ನಾವು ಫ್ಲೈಟ್ ಬೋರ್ಡ್ ಮಾಡಿ ಅದು ಟೇಕ್ ಆಫ್ ಆಗೋಕ್ಕೆ ಆಲ್ಮೋಸ್ಟ್ 2:30 ಆಯಿತು. ಸೊ 2:30 ಆದಮೇಲೆ ಒಬ್ವಿಯಸ್ಲಿ ಲಂಚ್ ಟೈಮ್ ಅಲ್ವಾ. ಶ್ರೀಯುಗಂತೂ ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ನಾವು ಮುಂಚೆನೇ ಪ್ರೀ ಬುಕ್ ಮಾಡ್ಕೊಂಡಿದ್ವಿ. ಅದಕ್ಕೆ ವೆಯ್ಟ್ ಕೂಡ ಮಾಡ್ತಾ ಇದ್ವಿ. ಫ್ಲೈಟ್ ಏನೋ ಟೇಕ್ ಆಫ್ ಆಯಿತು. ಬಟ್ ಈ ಹಾಗೆ ಲಂಚ್ ಕೊಟ್ಟಿದ್ರು ನಮಗೆ. ಅದು ರೆಡಿ ಟು ಮೇಕ್ ಅಲ್ವಾ ಅಲ್ಲೇ. ಸೊ 8 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕೆ ಹೇಳಿದರು. ಇವನು ಮಮ್ಮಿ ಕೊಟ್ಟಿದ್ದಾರೆ ತೆಗಿ 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 ಅಂತ ಹೇಳ್ತಾ ಇದ್ದ. ಫೈನಲಿ 8 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ಊಟ ಮಾಡಿದ್ವಿ ಎಲ್ಲರೂ. ಸೊ ಹಾಗೆ ಸ್ವಲ್ಪ ಟೈಮ್ ಪಾಸ್ ಕೂಡ ಮಾಡಿದ್ವಿ ಶ್ರೀಯು ಜೊತೆಗೆ ಆಟ ಆಡಿಕೊಂಡು. ಅವ್ನು ಫುಲ್ ಎಕ್ಸೈಟಲ್ಲಿ ಜೋರಾಗಿ ಕಿರ್ಚ್ತಾ ಇದ್ದ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಕೂತಿದ್ದ. ಯಾವಾಗ ಅದು ಸಮುದ್ರ ಎಲ್ಲ ಕಾಣಿಸುತ್ತೆ ಇವನು ಫುಲ್ ಎಕ್ಸೈಟಲ್ಲಿ ಹೀಗೆ ಮಾಡ್ತಿದ್ದ. ಎಲ್ಲರೂ ಜಂಪ್ ಮಾಡ್ಕೊಂಡು ಬರಬೇಕಂತೆ. ಕ್ಲೌಡ್ ಒಳಗಡೆ ಹೋಗಿದೆ ಏರೋಪ್ಲೇನ್ ಅಂತ ಹೇಳ್ತಾ ಇದ್ದಾನೆ ಅವನು. ನಮ್ಮ ಸೀಟ್ ಆ್ಯಕ್ಚುಲಿ ರೈಟ್ ಸೈಡಿಗೆ ಬಂದಿತ್ತು. ಲೆಫ್ಟ್ ಸೈಡಲ್ಲಿ ಬಂದಿದ್ದರೆ ಮಾಲೆ ಸಿಟಿ ಆದರೂ ನೋಡ್ಬೋದಾಗಿತ್ತು ನಾವು ಮೇಲಿಂದ ವ್ಯೂನ. ಬಟ್ ಅದಕ್ಕೆ ಹೋಗೋವಾಗ ನಾವು ರೈಟ್ ಸೈಡ್ ಮಾಡ್ಕೊಂಡಿದ್ದೀವಿ. ಸೊ ರಿಟರ್ನ್ ಹೋಗೋವಾಗ ಆದರೂ ಮಾಲೆ ಸಿಟಿ ನೋಡಬಹುದು ಅಂತ ನೋಡೋಣ ಏನಾಗುತ್ತೆ ಅಂತ. ಸೊ ಫೈನಲಿ ರೀಚ್ ಆದ್ವಿ ನಾವು ಮಾಲ್ಡೀವ್ಸ್ನ. ಸೊ ಏರ್ಪೋರ್ಟಲ್ಲಿ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಹೋಗ್ಬೇಕು ಇವಾಗ. ನಾವು ಬುಕ್ ಮಾಡಿರೋ ರೆಸಾರ್ಟಿಂದ ಒಬ್ಬರು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದರು ಮುಂಚೆನೇ. ಸೊ ಹೋಗಿ ನೋಡ್ಬೇಕು ಅವರು ಎಲ್ಲಿದ್ದಾರೆ ಅಂತ. ಫೈನಲಿ ಸಿಕ್ಕರು ನಮಗೆ ಅವರು. ಸೊ ಅಲ್ಲೊಂದಿಷ್ಟು ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಸ್ಪೀಡ್ ಬೋಟ್ಗೆ ಹೊರಡೋಕ್ಕೆ ರೆಡಿ ಆದ್ವಿ. ಆ್ಯಕ್ಚುಲಿ ನಮ್ಮ ಜೊತೆಗೆ ಸ್ಪೀಡ್ ಬೋಟಲ್ಲಿ 4 to 5 ಫ್ಯಾಮ್ಲೀಸ್ ಇದ್ದರು. ಸೊ ಅವರೆಲ್ಲರೂ ಬಂದು ಒಂದೇ ಕಡೆ ಸೇರೋಕ್ಕೆ ಅರೌಂಡ್ 20 to 25 ಮಿನಿಟ್ಸ್ ಆಯಿತು ಅಲ್ಲೇ. ಸೊ ಅದಾದಮೇಲೆ ನಾವು ಸ್ಪೀಡ್ ಬೋಟ್ನ ಬೋರ್ಡ್ ಮಾಡಿದ್ವಿ. ಅಲ್ಲಿಂದ ಆ್ಯಕ್ಚುಲಿ ಸ್ಪೀಡ್ ಬೋಟಲ್ಲಿ 20 ಮಿನಿಟ್ಸ್ ಇತ್ತಂತೆ ರೆಸಾರ್ಟ್ದು. ಸೊ ಆ್ಯಕ್ಚುಲಿ ಸ್ಪೀಡ್ ಬೋಟಲ್ಲಿ ನಮ್ಮದು 3 ಜನದ್ದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿದ್ವಿ. ಹಾಗೆ ನನಗೆ ಸ್ವಲ್ಪ ಭಯ ಇತ್ತು ಆ್ಯಕ್ಚುಲಿ ಏನಾಗುತ್ತೋ ಅಂತ. ಫುಲ್ ಫಾಸ್ಟಾಗಿ ಬೇರೆ ಹೋಗ್ತಾ ಇರುತ್ತಲ್ಲ ಅದು. ಬಟ್ ಆ ಥರ ಏನು ಭಯ ಆಗೋ ಥರ ಏನು ಆಗಲಿಲ್ಲ ಅದು ಕೂತ್ಕೊಂಡ್ಮೇಲೆ. ಇಟ್ ವಾಸ್ ಆ್ಯಕ್ಚುಲಿ ಗುಡ್. ಎಂಜಾಯ್ ಮಾಡಿಕೊಂಡು ಹಾಗೆ 20 ಮಿನಿಟ್ಸ್ ಹೇಗೆ ಹೋಯ್ತೋ ಗೊತ್ತೇ ಆಗಲಿಲ್ಲ. ನಾವು ರೆಸಾರ್ಟ್ ಹತ್ರ ಬಂದ್ವಿ. ನಾವು ಸ್ಟೇ ಮಾಡಿದ ರೆಸಾರ್ಟ್ ಬಂದುಬಿಟ್ಟು ವಿಲ್ಲಾ ನೋಟಿಕಾ ಅಂತ ಪ್ಯಾರಡೈಸ್ ಐಲ್ಯಾಂಡಲ್ಲಿದೆ ಇದು. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ರೆಸಾರ್ಟ್ ಟೂರು ಹಾಗೆ ರೂಮ್ ಟೂರ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಸೊ ಅಲ್ಲಿಂದ ಸ್ಪೀಡ್ ಬೋಟ್ ಪಾಯಿಂಟಿಂದ ನಾವು ರಿಸೆಪ್ಷನ್ಗೆ ಹೋಗೋಕ್ಕೆ ಅರೌಂಡ್ 100 ಮೀಟರ್ ಇತ್ತು. ಸೊ ಅಲ್ಲಿ ಲಗೇಜ್ ಎಲ್ಲ ತಗೊಂಡು ಇದು ಬಗ್ಗಿನಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಹೋಗೋಣ ಈಗ. ಸುತ್ತಲೂ ಸಮುದ್ರ ನೋಡಿ ನನಗಂತೂ ಫುಲ್ ಖುಷಿಯಾಗಿತ್ತು. ಶ್ರೀಯು ಅಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಸಮುದ್ರ ನೋಡಿರಲಿಲ್ಲ ಅವನು. ಅವನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ, ಯಾವಾಗ ನೀರಿಗೆ ಇಳಿತೀನೋ ಅನ್ನೋ ಥರ ಇದ್ದ ಅವನು. ನಾವು ಆ್ಯಕ್ಚುಲಿ ರೆಸಾರ್ಟ್ನ ರೀಚ್ ಆದಾಗ ಆಲ್ಮೋಸ್ಟ್ 5 to 5:30 ಆಗಿರಬೇಕು. ಸೊ ಅದಾದಮೇಲೆ ಚೆಕ್ ಇನ್ ಫಾರ್ಮಾಲಿಟೀಸ್ಗೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆ ಸ್ಟಾರ್ಟಿಂಗ್ ನಾವು ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಮ್ಯಾಂಗೋ ಜ್ಯೂಸ್ ಕೊಟ್ಟಿದ್ದರು. ಅದ್ರ ಜೊತೆಗೆ ಅಲ್ಲಿ ವೆಟ್ ಟವಲ್ಸ್ ಕೊಟ್ಟಿದ್ದರು, ಯಾಕಂದರೆ ಫುಲ್ ಬಿಸಿಲಿತ್ತಲ್ವ ಅಲ್ಲಿ. ಸೊ ಅದಕ್ಕೆ ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಇವಾಗ ರೆಸಾರ್ಟ್ ಟೂರ್ ಕೊಡ್ತಾರಂತೆ. ಸೊ ಅದನ್ನ ಮುಗಿಸ್ಕೊಂಡು ಇವಾಗ ನಾವು ರೂಮ್ಗೆ ಹೋಗ್ತೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.